ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ತಾ ಇದೆ. ಈ ವಿಚಾರ ಹಾಗೆ ಭಿನ್ನ ಮತದ ಕುರಿತಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಬಂಡಾಯ ಬಗೆಹರಿಯುವಂತ ಸಂಪೂರ್ಣ ವಿಶ್ವಾಸ ನನಗಿದೆ ಅಂತ ಉಸ್ತುವಾರಿ ಸಚಿವರೂ ಆಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಚುನಾವಣೆ ಬಂದಾಗ ಆಸೆಗೆ ಎಲ್ಲರೂ ಟಿಕೆಟ್ ಅನ್ನು ಕೇಳ್ತಾರೆ, ಬೇಡಿಕೆ ಇಡ್ತಾರೆ. ಬಟ್ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತೀವಿ ಅಂತ ಸಚಿವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಂಡಾಯ ಶಮನ ಆಗುತ್ತೆ ಎಂದಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಸಿಎಂ ಜೊತೆ ಜಮೀರ್ ಅಹ್ಮದ್ ಕೂಡ ಬರ್ತಾರೆ. ನಾಮಪತ್ರದ ಬಳಿಕ ಕೇರಳಕ್ಕೆ ಹೋಗ್ತಾರೆ ಅಂತ ಹೇಳಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಈ ಮೂಲಕ ನಾಮಪತ್ರ ಸಲ್ಲಿಕೆಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಬರೋದ್ರಿಂದ ಈ ಬಂಡಾಯದ ಬಿಸಿ ಶಮನ ಆಗುತ್ತೆ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಅವರ ಈ ಮಾತಿಗೆ ಮುಸ್ಲಿಂ ಮುಖಂಡರು ಸಹಮತವನ್ನು ವ್ಯಕ್ತಪಡಿಸ್ತಾರಾ ಪ್ರಶ್ನೆ ಇದೆ. ಎಲೆಕ್ಷನ್ ಬಂದ ಮತ್ತೆ ಎಲ್ಲರಿಗೂ ಆಸೆ ಇರ್ತತಿ. ಎಲ್ಲರೂ ನಾನು MLA ಆಗ್ಬೇಕು, ನಾನು ಶಾಸಕರಾಗಬೇಕು ಅಂತ ಎಲ್ಲರೂ ಇರ್ತಲ್ಲ. ಆ ನಿಟ್ಟಿನಾಗ ಕೇಳ್ಯಾರ. ಕೇಳಿ ತಪ್ಪೇನೈತಿ? ಒಂದು ಟಿಕೆಟ್ ಅಪ್ಪ. ಈಗ ನನಗೂ ಕೇಳಿದ್ರು, ನೀವು ಇಟ್ ಲೆಫ್ಟ್ ಟು ದಿ ಹೈಕಮಾಂಡ್ ಅಂದೆ. ಕೊಡ್ರಿ, ಇಲ್ಲ ಅಂದ್ರೆ ವಾಪಸ್ ತಕ್ಕಣ ಕೇಳ್ರಿ, ತಕ್ಕಣ ಅಂದೆ. ಅದ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ನಾವು ನಿರ್ಧಾರ ಬರ್ತೀವಿ ಅಂತ ಹೇಳಿದ್ರು. ಅವರು ಕೇರಳಕ್ಕೆ ನಾವು ಹೋಗ್ಬೇಕು ಅಂದ್ರು. ಕೇರಳಕ್ಕೆ ಹೋಗ್ಬೇಕು, ಮುಖ್ಯಮಂತ್ರಿಗಳು ಬರ್ಲಿಕ್ಕೆ ಕೇಳಿದ್ರು. ನಾನು ಹೇಳಿದೆ, ಆಯ್ತು ಕೇರಳದಾಗ ಕರೆದಾರ ಅದನ್ನ ನೋಡ್ಕೊಂಡು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಎಲೆಕ್ಷನ್ ಬಂದ ಮತ್ತೆ ಎಲ್ಲರಿಗೂ ಆಸೆ ಇರ್ತತಿ. ಎಲ್ಲರೂ ನಾನು MLA ಆಗ್ಬೇಕು, ನಾನು ಶಾಸಕರಾಗಬೇಕು ಅಂತ ಎಲ್ಲರೂ ಇರ್ತಲ್ಲ.